ಹರಾಮಿ ನಮ್ಮೂರಿಗೆ ಬಂದು ನನಗೆ ಚಳ್ಳಿ ಹಣ್ಣು ತಿನ್ನಿಸ್ತಾಳ. ತಲಾಟೆ ಮಾಡಿದ್ರೆ ಬೆಂಗಳೂರಿಗೆ ಅವಳು ಹೆಣ ಹೋಗುತ್ತೆ ಅಂತ ಹೇಳಿದ್ದೆ, ಇನ್ನು ಅವಳು ಹೆಣನೂ ಹೋಗ್ಬಾರ್ದು. ಏಯ್, ಆ ಹುಡುಗಿ ಶಿವಣ್ಣ ಲಾಜಲ್ಲಿ ಇರ್ತಾಳೆ, ಸುಟ್ಟಾಕ್ರೋ. ಸಮಾಧಾನ ಸಮಾಧಾನ, ಯಾಕೆ ಸಿಟ್ಟಾಗ್ತೀರಿ? ಆ ಹುಡುಗಿ ವಾಪಸ್ ಬಂದಿದ್ದಾಳಲ್ಲ, ನಿಮ್ಮ ಕೆಲಸ ಮುಂದುವರಿಸಿ, ನಾನಿದ್ದೀನಿ. ಇಲ್ಲ ಇನ್ಸ್ಪೆಕ್ಟ್ರೆ, ಅವಳಿಗೊಂದು ಪಾಠ ಕಲಿಸ್ಲೇಬೇಕು. ಬೇಡ ಬೇಡ, ತೊಂದರೆ ಆಗುತ್ತೆ. ಇದು ಮೊದಲಿನ ಕಾಲ ಅಲ್ಲ ಮುಕ್ತೇಶ್ವರೇ, ಅವಳು ಪ್ರೆಸ್ನೋಳು. ಆ ಹುಡುಗಿಗೆ ತೊಂದರೆ ಆದರೆ ನಾನು ಕೆಲಸ ಕಳ್ಕೊತೀನಿ, ನೀವು ಜೈಲು ಸೇರ್ಕೋತೀರಿ. ಮುಂದೆ ನಾವು ಕದ್ದು ಮುಚ್ಚಿ ಕೂಡ ಈ ದೇವ್ರ ಸೇವೆ ಮಾಡೋ ಹಾಗಿಲ್ಲ. ಈಗ ನಾವು ಮಾಡ್ತಿರೋ ಕೆಲಸ ಕಾನೂನು ಪ್ರಕಾರ ನಿಷಿದ್ಧ ಅನ್ನೋದು ನೆನಪಿರಲಿ. ನಾನೇ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ನನ್ನ ಕೈಲಿ ಅರೆಸ್ಟ್ ಆಗೋದಕ್ಕಿಂತ ಕಲ್ಪನಾ ಕೈಲಿ ಅರೆಸ್ಟ್ ಆಗೋದು ಒಳ್ಳೇದಲ್ವಾ? ಏನ್ರಿ ಕಾಳಪ್ಪ, ನನ್ನ ಮಾತು ನಿಜ ಅಲ್ವಾ? ಸರಿ, ಅರ್ಚಕರಿಗೆ ಹೇಳಿ ದೇವ್ರ ಕೆಲಸ ಮುಂದುವರಿಸಿ. ಕಾಳಪ್ಪ, ನೆನಪಿರಲಿ, ಕಲ್ಪನಾ ಎಲ್ಲ ಬಿಟ್ಟು ಈ ಮನೆ ಬಿಟ್ಟು ಹೋಗಕ್ ನಿಂಗೆ ಹೇಗೆ ಮನ್ಸು ಬಂತು ಕಲ್ಪಿ? ಇನ್ನೇನು ಹಾಗೆಲ್ಲ ಎಲ್ಲೂ ಹೋಗಲ್ಲ ಅಮ್ಮ. ನೀನ್ ವಾಪಸ್ ಬರ್ದೇ ಇದ್ದಿದ್ರೆ ನಮ್ ಗತಿ ಏನಾಗಿರ್ತಿತ್ತು? ಈ ಊರ್ನವ್ರು ಸುಮ್ಮನೆ ಬಿಡ್ತಿದ್ರ? ದೇವ್ರು ಸುಮ್ಮನೆ ಬಿಡ್ತಾ ಇದ್ದ? ಗೊತ್ತಪ್ಪ, ಆ ಇನ್ಸ್ಪೆಕ್ಟ್ರ್ ಎಲ್ಲ ಹೇಳ್ದ. ನಾನೀ ಹರಕೆ ತೀರಿಸ್ತಾ ಇದ್ರೆ ಮನೆಗೆ ಬೆಂಕಿ ಬೀಳುತ್ತೆ, ಆಮೇಲೆ ನೀನು ಅಕ್ಕ ಅಪ್ಪ ಎಲ್ಲ ಸುಟ್ಟು ಹೋಗ್ತೀರಿ ಅಂತ ಹೇಳಿದ್ರು. ನೀವೆಲ್ಲ ಸುಟ್ಟು ಹೋಗೋ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅಮ್ಮ. ಎಂತ ಮಾತು ಹೇಳಿದೆ ಚಿನ್ನ. ಇನ್ನೊಬ್ಬಳಿಗೆ ನನ್ನ ಮೇಲೆ ಪ್ರೀತಿ ಇರೋದು, ಇನ್ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ. ನೋಡು, ಹರಕೆ ತೀರಿಸಿ ಎಲ್ಲಿ ಬೇಕಾದರೂ ಹೋಗೋ ಮಗಳೇ. ಇಲ್ಲಪ್ಪ, ನಾನು ಇನ್ಮೇಲೆ ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಇವತ್ತು ನನ್ನ ಹರಕೆ ತೀರ್ಲಿ, ಆಮೇಲೆ ನಂಗೆ ಮದುವೆ ಮಾಡಿಕೊಡ್ತೀರಲ್ಲ, ಆಗ ಮಾತ್ರ ಹೋಗೋದು ನಾನು. ಮದುವೆ ಹಾಗೆ ಮಾಡು ಕಲ್ಪಿ. ಕಲ್ಪಿ, ನಿನ್ನ ಮದುವೆ ಆಗೋನು ಅಂತಿಂತ ಗುಣ ಅಲ್ಲ. ಕಾಫಿ ತೋಟದ ಮಾಲೀಕ. ಸುಮ್ಮನೆ ನೀನು ಏನೇನೋ ಹೇಳ್ಬೇಡ. ಬಿಡ್ತು ಅವನು, ನಿನಗೆ ಏನೇನು ಬೇಕೋ ಎಲ್ಲ ಕೊಡ್ತಾನೆ. ಮಂಜು, ನೀನೇ ನನ್ನ ಮಹಾರಾಣಿ. ನಾನು ಕಲ್ಪಿನ ಪೂಜೆಗೆ ತಯಾರು ಮಾಡ್ತೀನಿ. ಕಲ್ಪಿ, ಹೇಳು. ನೀ ನನ್ನ ಬದುಕಿನ ಪ್ರೀತಿಯ ಹಾಡು. ಅಕ್ಕ ಅಕ್ಕ ನೀನು ಬಾ ಅಕ್ಕ, ನಂಗೆ ನೀನೇ ಸೀರೆ ಉಡಿಸ್ಬೇಕು. ಸರ್, ನಿನ್ನೆಯಿಂದ ಇವತ್ತಿನವರೆಗೂ ತಹಶೀಲ್ದಾರನ್ನ ಭೇಟಿ ಮಾಡಬೇಕಂತ ಪ್ರಯತ್ನ ಪಟ್ಟೆ. ಮೀಟಿಂಗ್ನ ಹೇಳೇ ತಪ್ಪಿಸ್ಕೊಂಡ್ರು. ಈಗ ಸಿಕ್ಕಿದ್ರು, ನೀವು ಬಂದು ಮಧ್ಯೆ ಬಾಯಿ ಹಾಕಿದ್ರಿ. ನಿಮ್ಮನ್ನು ನಂಬಿ ಹಾಳಾದೆ ಸರ್. ಅಲ್ಲ ಸರ್, ಕಾನೂನನ್ನು ರಕ್ಷಣೆ ಮಾಡಬೇಕಾದವ್ರು ನೀವೇ ಹಾಳು ಮಾಡಿಬಿಟ್ರಲ್ಲ ಸರ್. ಸರಿನಾ ಇದು? ನೀವು ಸಹಾಯ ಮಾಡಿದರೆ ಒಂದು ಹುಡುಗಿನಾದರೂ ಈ ಪಾಪಕೂಪದಿಂದ ಮುಕ್ತಿ ಪಡಿತಾ ಇದ್ಲು. ಮೇಡಮ್, ನಿಮಗೆ ಸಿಟ್ಟು ಬಂದಿದೆ. ನಿಮ್ಮ ಸಿಟ್ಟಿಗೆ ಕಾರಣ ಇದೆ ಅಂತ ಗೊತ್ತು, ಆದರೆ ಆ ಹುಡುಗಿ ಸ್ಟೇಷನ್ಗೆ ಬಂದಮೇಲೆ ಏನು ನಡೀತು ಅಂತ ನಿಮ್ಗೆ ಗೊತ್ತಿಲ್ಲ. ಏನೇ ಇರಲಿ, ಅವಳನ್ನ ಪ್ರೊಟೆಕ್ಟ್ ಮಾಡಿ ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ.
1.5 ಗಂಟೆ ನಿಮಗೆ ಅವಳನ್ನ ಕಾಪಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಶೇಮ್. ನಿಮ್ಮ ಹತ್ರ ಕಲ್ಪನಾ ಹೇಗಿದ್ಲು ನನಗೆ ಗೊತ್ತಿಲ್ಲ, ಆದರೆ ಸ್ಟೇಷನ್ಗೆ ಬಂದ ತಕ್ಷಣ ಒಂದೇ ಸಲ ಅಳಕ್ಕೆ ಶುರು ಮಾಡಿದ್ಲು. ಮನೆಗೆ ಹೋಗ್ತೀನಿ ಅಂತ ಒಂದೇ ಆಟ. ನಾನು ನಿಮ್ಮ ಬಗ್ಗೆ ಕೇಳಿದ್ರೆ ಅವಳು ಯಾರು ನನಗೆ ಗೊತ್ತಿಲ್ಲ, ಅವಳ ಜೊತೆ ಹೋಗಲ್ಲ ಅಂದ್ಲು. ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ಬದುಕು ಅಂತ ಬುದ್ಧಿವಾದ ಹೇಳಿದೆ. ನಾನು ಯಾವ ಮಾತು ಕೇಳೋಕೆ ರೆಡಿ ಇರಲಿಲ್ಲ ಅವಳು. ಮನೆಗೆ ಕಳಿಸಿ ಅಂತ ಒಂದೇ ಆಟ. ದೇವ್ರ ಹರಕೆ ತೀರ್ದನೆ ಎಲ್ಲೂ ಹೋಗಲ್ಲ ಅಂತ ಹೊರಳಾಳೆ ಅಳಕ್ಕೆ ಶುರು ಮಾಡಿದ್ಲು. ಅವಳು ನೋಡೋಕ್ಕಾಗದೆ ಮನೆಗೆ ತೊಗೊಂಡೋಗಿ ಬಿಟ್ಟು ಬಂದೆ. ಛೇ, ಬೆಂಕಿ ಅಂತ ಗೊತ್ತಿದ್ದು ಸುಟ್ಟು ಹೋಗ್ತಾ ಇದ್ದಾರಲ್ಲ ಸರ್, ಇವ್ರಿಗೆಲ್ಲ ಬುದ್ಧಿ ಬರೋದು ಯಾವಾಗ? ಏನು ಮಾಡ್ತೀರಾ ಹೇಳಿ? ಎಜುಕೇಷನ್ ಇಲ್ಲ, ಮೂಢನಂಬಿಕೆ, ದೇವರು, ಸಂಪ್ರದಾಯ ಅಂತ ಸಾಯ್ತಾರೆ. ಹಾಗಾದರೆ ನಿಮ್ಮ ಪ್ರೊಟೆಕ್ಷನಲ್ಲೇ ದೇವದಾಸಿ ಆಚರಣೆ ನಡೆಯುತ್ತೆ ಅಲ್ವಾ? ಹಾಗೆ ನಡೆಯಲ್ಲ ಮೇಡಮ್. ಶಾಸ್ತ್ರ ಮಾಡ್ತಾರೆ, ಅದು ಅವ್ರ ನಂಬಿಕೆ. ಅವರವರ ಧಾರ್ಮಿಕ ನಂಬಿಕೆಗೆ ರಕ್ಷಣೆ ಕೊಡಬೇಕು ಅಂತ ಕಾನೂನೇ ಹೇಳುತ್ತಲ್ವಾ? ನೋಡಿ ಮೇಡಮ್, ಪೂಜೆ ಹರಕೆ ಮಾಡೋಕೆ ಬಿಡದೇ ಇದ್ರೆ ಜನ ರೊಚ್ಚಿಗೇಳ್ತಾರೆ. ಹಾಗಾಗದೇ ಇರೋದು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಯಾವುದೇ ಕಾರಣಕ್ಕೂ ಕಲ್ಪನಾನ ದೇವದಾಸಿಗೆ ಬಿಡೋದಂತೂ ನಡೆಯಲ್ಲ. ನೀವೇ ಕಣ್ಣಾರೆ ನೋಡಿ, ನಿಮಗೆ ನಂಬಿಕೆ ಬರುತ್ತೆ. ಏನನಾಗು ಹಂಗ ನಿಂತೀಯಲ್ಲೋ? ಮೊದಲ ನೀ ಮದುಮಗ ಆಗಬೇಕು. ಮೆರವಣಿಗೆ ಒಳಗ ನಿನ್ನ ನೋಡಿದ್ರ ಹೆಣ್ಣು ಕೊಡೋರು ಕ್ಯೂ ನಿಂತಿರ್ಬೇಕು. ಏನ್ ತಮಾಷೆ ಮಾಡ್ತೋ ಕಳಪ್ಪ. ಕಾಳಪ್ಪ, ಹೆಣ್ಣು ಕೊಡದೇ ಇದ್ರೂ ಪರವಾಗಿಲ್ಲ, ಹೆಂಡ ಕೊಡೋರಿದ್ರೆ ಸಾಕು. ಅಷ್ಟಕ್ಕೆ ಈ ಮನೆ ಹೆಣ್ಣು ಮಕ್ಕಳನ್ನೇ ಮಾರ್ಬಿಡ್ತಾನೆ. ಮಂಜಕ್ಕ, ಇವತ್ತ ಶುಭ ದಿನ ಅದ, ಸ್ವಲ್ಪ ಗಪ್ಪು ಏ ಕಣ್ಣ, ಇನ್ನೇನೇನಾಗ್ಬೇಕು ನೋಡ್ ನಡಿ. ಇನ್ನೇನವ್ವ, ಕಳಶ ಇಟ್ಟಿ ಹೋದಿಲ್ಲೋ? ಹಾ ಹಂಗ ಗೆಜ್ಜೆ ಇಟ್ಟಿ ತಾನೇ? ಹಾ ತಾಳಿ ಇಡ್ಬೇಕವ್ವ. ಮುತ್ತು ಮುಖ್ಯನವ, ಅದು ಬಹಳ ಮುಖ್ಯ ನೋಡುವ. ಇನ್ನೇನಿರ್ತದವ, ಮೆರವಣಿಗೆ ಒಳಗ ದೇವಸ್ಥಾನಕ್ಕೆ ಹೋಗೋದು, ಅಷ್ಟ್ರಾಗ 5 ಆಕತಿ. ದೇವ್ರ ಮುಂದೆ ತಟ್ಟಿ ಇಟ್ರ ಪೂಜಾರಿ ಎಲ್ಲ ಮಾಡ್ಕೋತಾನ. ಶಾಸ್ತ್ರಕ್ಕೆ ಸಣ್ಣ ಡ್ಯಾನ್ಸು. ನಿನ್ನ ಮಗಳು ಕಳ್ತಾಳೋ ಇಲ್ಲೋ? ಏ ಚೆನ್ನಾಗಿ ಕಲ್ತಾವಳಪ್ಪ, ಟಿವಿ ನೋಡಿ ಮಂದಿನ ಕಲ್ಸಿರೋದು. ಸುಮ್ನಿರೋ. ಹಂಗಿದ್ರ ಚಲೋನೋ ಇರ್ತದ. ಕಾಳಣ್ಣ, ಮುತ್ಕಟ್ಟಕ್ಕೆ ಯಾರಿಗೊಬ್ಬ ಕರ್ಕೊಂಬರ್ತೀನಿ ಅಂತ ಹೇಳಿದ್ಯಲ್ಲ, ಹೇಳಿದ್ದೆ ತಾನೇ? ಆ ಕಾಳಜಿ ನನಗೆ ಬಿಡು. ಎಲ್ಲವಾ ಬರ ಬೈಲಿ ನೋಡು, ಈಕಿನ ನಿನ್ನ ಮಗಳಿಗೆ ಮುತ್ತು ಕೊಟ್ಟೋದು ಆತ. ನೋಡುವ, ದೇವಸ್ಥಾನದಲ್ಲಿ ಪೂಜೆ ಮುಗಿದ ಮೇಲೆ ಮನೆಗೆ ಬಂದ ಮೇಲೆ ಈಕಿನ ಮುತ್ತು ಕಟ್ತಾಳ ಆತಿಲ್ಲೋ? ಆ ಚಿಂತೆ ನನಗೆ ಬಿಡ್ರಿ. ಕಲ್ಪನೆ ಏನ್ ಮಾಡ್ಲಿಕ್ಕತ್ತೇಳ? ಇದ್ದಾಳೆ. ಮತ್ ರೆಡಿ ಮಾಡಿ ನಡ್ರಿ ನಡ್ರವ್ವ, ಆರತಿ ಮಾಡ್ರಿ. ನಡ್ರಿ 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 ನಡ್ರಿ. ಶುಭ ಕಾರ್ಯ ಮುಗಿಯೋ ತನಕ ನೀ ಕುಡಿ ಹಂಗಿಲ್ಲ. ನಡಿ ಮಂಜಕ್ಕ, ಶುಭ ದಿನ. ಸ್ವಲ್ಪ ಗಪ್ಪನ ಇರುವ
ನಂಗೆ ಹೂ ಅಕ್ಕನೇ ಮುಡಿಸ್ಬೇಕು. ಮಂಜಿ, ಏ ಮಂಜಿ, ಹೇಳ್ತಿರೋದು ಕೇಳಿಸ್ತಿಲ್ವಾ? ಅಕ್ಕ, ಸೀರೆ ಅಂತೂ ಉಡಿಸ್ಲಿಲ್ಲ, ಹೂ ಆದ್ರೂ ಮುಡ್ಸಕ್ಕ. ಮುಡ್ಸಕ್ಕ. ಅಕ್ಕ, ತಡವಾಗುತ್ತೆ ನನ್ಗೆ. ಮಂಜು, ನೀನೇ ನನ್ನ ಮಹಾರಾಣಿ. ನಮ್ಮ ದೇಹಗಳು ಮಾತ್ರ ಅಲ್ಲ ಮಂಜು, ನಮ್ಮಿಬ್ಬರ ಮನಸ್ಸುಗಳು ಒಂದಾಗಬೇಕು. ನೀ ನನ್ನ ಬದುಕಿನ ಪ್ರೀತಿಯ ಹಾಡು. ಮುಡ್ಸು ನಂಗೆ. ಇನ್ನ ಎಲ್ಲರೂ ನಡೀರಿ. ಮೆರವಣಿಗೆ ಗೊತ್ತಾಗ್ತಾರ. ನಡಿ ಕೆಂಪಣ್ಣ, ನಡಿ. ಮಾನಗು, ನಡಿ ನಡಿ ನಡಿ. ಮಂಜು, ನೀನೇ ನನ್ನ ಮಹಾರಾಣಿ. ಮೇಡವ, ನಿಮ್ದೆಲ್ಲ ತಯಾರು ಮಾಡ್ಬೋದ? ಏ ಮಂಜು, ಏನಮ್ಮ ಮಾಡ್ತಿದ್ದೆ ಇಲ್ಲಿ? ಬೇಗ ನಡಿ. ಓ, ನಡೀರಪ್ಪ. ಅಮ್ಮ,
ಈ ಹರಕೆ ಒಂದು ತೀರಿದ ಮೇಲೆ ನಿಮ್ಗೆ ಯಾರಿಗೂ ಏನು ತೊಂದರೆನೂ ಆಗಲ್ಲ ಅಲ್ವೇನಮ್ಮ? ಇಲ್ಲ ಮಗಳೇ, ದೇವ್ರ ಋಣ ಇಟ್ಕೋಬಾರ್ದು, ಅದು ಶಾಪನೇ ಪಾಪ ಕಾಡೋದು. ಸದ್ಯ ನಿಮ್ಗೆ ಯಾರಿಗೂ ಏನೂ ಆಗಲಿಲ್ವಲ್ಲ? ದೇವರು ಕೆಟ್ಟದಾಗಕ್ಕೆ ಬಿಡಲ್ಲ ಕಲ್ಪಿ. ಈಗ ನೋಡು, ಪೊಲೀಸರ ರೂಪದಲ್ಲಿ ಬಂದು ನಿಂಗೆ ಬುದ್ಧಿ ಹೇಳಿಲ್ವಾ? ಅಕ್ಕ ಇನ್ನೂ ರೆಡಿ ಆಗಿಲ್ವಾ ನೀನು? ಮೆರವಣಿಗೆ ಹೊರಡೋ ಹೊತ್ತಾಯ್ತು, ಇನ್ನೂ ರೆಡಿ ಆಗಿಲ್ಲ ನೀನು. ನೋಡು, ಸೀರೆನ ಉಟ್ಕೊಂಡಿಲ್ಲ, ರೆಡಿ ಆಗಕ್ಕ. ಬೇಡ ಕಲ್ಪಿ, ನೀನು ಹೋಗಿ ಪೂಜೆ ಮುಗಿಸ್ಕೊಂಡು ಬಾ. ನೀನ್ ಬರ್ಲಿಲ್ಲ ಅಂದ್ರೆ ನಂಗೆ ಅಲ್ಲಿ ಪೂಜೆನೇ ನಡೆಯಲ್ಲ ಅಕ್ಕ. ಹೇಳು ರೆಡಿ ಆಗು, ಸೀರೆ ಉಟ್ಕೊ, ಎದ್ದೇಳು, ರೆಡಿ ಆಗಕ್ಕ.